ಇವತ್ತು ವಿದ್ಯಾರ್ಥಿಗಳೇ, ಇವತ್ತು ನವೋದಯ 1987 ಇಸ್ವಿ ಪೇಪರನ್ನು ನಾ ಬಿಡಿಸ್ಲಿಕ್ಕತ್ತನು. ನೀವೆಲ್ಲರೂ ಕಾಳಜಿಪೂರ್ವಕವಾಗಿ ಲಕ್ಷ್ಯ ಕೊಟ್ಟು ನೋಡಬೇಕು. ಇದಿಷ್ಟು ಇಂಪಾರ್ಟೆಂಟ್ ನವೋದಯ ವಿದ್ಯಾರ್ಥಿಗಳಿಗಾಗಿಯೇ ತಯಾರಾಗ್ಲಿಕ್ಕತ್ತದ. ಸುಮಾರಾಗಿ ಒಂದು 30 ವರ್ಷದ ನವೋದಯ ಪೇಪರ್ಗಳನ್ನು ನಾ ಬಿಡಿಸ್ತೀನಿ. ನೀವು ಇನ್ನೊಂದು ಏನು ಮಾಡಬೇಕು, ನಾ ಹಿಂಗೆ ದೂರ ಸರಿದಾಗ ನೀವು ಇದನ್ನು ಈ ವಿಡಿಯೋವನ್ನು ಹೆಂಗೆ ಯೂಸ್ ಮಾಡಬೇಕು ಮೊದಲು ನೀವು ತಿಳ್ಕೊಬೇಕು. ಪೇರೆಂಟ್ಸ್ ಆಗಲಿ, ಶಿಕ್ಷಕರಾಗಲಿ, ಆಮೇಲೆ ವಿದ್ಯಾರ್ಥಿಗಳಾಗಲಿ ಹೆಂಗೆ ತಿಳ್ಕೊಬೇಕಂದ್ರೆ, ನಾ ಹಿಂಗೆ ನಿಂತಾಗ ನೀವು ಗಣಿತ ಬಿಡಿಸ್ಲಿಕ್ಕೆ ಹೋಗ್ಬಾರ್ದು. ನಾ ದೂರ ಸೈಡ್ ಹೋಗಿ ನಿಂತಾಗ ನೀವು ಮ್ಯೂಟ್ ಮಾಡಿರಿ. ಇವತ್ತು ನಿಮ್ಮ ಸಲುವಾಗಿ ಪ್ರಾರಂಭ ಉತ್ಸವ, ಇವತ್ತು ಇನ್ಸ್ಟ್ರಕ್ಷನ್ ವಿಡಿಯೋ ಆದ ತಕ್ಷಣ ನಿಮಗೆ ನವೋದಯ ಪೇಪರನ್ನು ಬಿಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ. ನಿಮ್ಮ ಪರೀಕ್ಷೆ ಸಮೀಪ ಬಂದಾಗ ದಿನಾಲೂ 2 ಪೇಪರ್ ರಿವಿಷನ್ ಮಾಡಿರಿ. ನಿಮ್ದು ರಿಸಲ್ಟ್ ಆಗಲಿಲ್ಲ ಅಂದ್ರೆ ನಮಗೆ ನೀವು ಫೋನ್ ಮಾಡಿರಿ. ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ವಿದ್ಯಾರ್ಥಿಗಳು. ನೋಡ್ರಿ, ಈಗ NCB ನಂಬರ್ 26 ನೋ NEB, ಇದಕ್ಕೆ NEB ಅಂತ ಹೊಸ ಹೆಸರು ಕೊಟ್ಟಿರ್ತೀನಿ. ನೋಡ್ರಿ, NEB ಅಂತ ಹೊಸ ಹೆಸರು ಕೊಟ್ಟಿನಿ. NCB ಅನ್ನೋದ ಅದು 1ರಿಂದ 15ರ ತನಕ, ಒಂದು 20ರ ತನಕ NCB ಅದ. ಇದು NEB ನವೋದಯ ಎಂಟ್ರನ್ಸ್ ಬುಕ್ಲೇಟ್ ಆಗ್ತದೆ. ಮತ್ತಿದು ನಾಳೆ ಇದನ್ನು ಬಿ ಯಾಕೆ ಬರೋದ, ಬುಕ್ಲೇಟ್ ತಯಾರಾಗಿ ಬಿಡ್ತದೆ. ನೀವು ಬುಕ್ಕ ಯೂಸ್ ಮಾಡಿಬಿಟ್ರಿ, ಬುಕ್ಕ ಮುಂದೆ ಇಟ್ಕೊಂಡು ಕೂತು ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ರೆ ಆ ಬುಕ್ಕಕ್ಕೆ ಮತ್ತು ವಿಡಿಯೋಕ್ಕೆ ಟ್ಯಾಲೆಂಟ್ ಇರ್ತದೆ. ಇನ್ನು ಮುಂದೆ ಆ ಬುಕ್ಕ ತಯಾರು ಮಾಡೋರು ಬೇರೆದವ್ರು, ಮಾಸ್ಟರ್ ಗೈಡ್ದವ್ರು ಮಾಡಿಸ್ಲಿಕ್ಕೆ ಅಷ್ಟು. ನಾ ಮಾಡಂಗಿಲ್ಲ ಬುಕ್ಕ. ಮಾಸ್ಟರ್ ಗೈಡ್ದವರು ಇದಕ್ಕೆ ಏನಂತಾರೆ, ಪ್ರಾಕ್ಟಿಕಲ್ ಬುಕ್ ಅಂತಾರೆ. ಪ್ರಾಕ್ಟೀಸ್ ಬುಕ್. ಬೇಕಾದ ಚಾಪ್ಟರ್ದು ಪ್ರತಿಯೊಂದು ವಿಡಿಯೋದ್ದು ಒಂದು ಬುಕ್ ತಯಾರಾಗ್ತದೆ. ಬುಕ್ಕ ತಯಾರು ಮಾಡ್ಬೋದು. ತಯಾರು ಮಾಡೋರು ಭಾಳ ಹೆಲ್ಪ್ ಅದ. ಇದು ನಾನೇ ಮಾಡ್ಬೇಕಂತೇನಿಲ್ಲ, ಬೇಕಾದವ್ರು ಬುಕ್ಕ ತಯಾರು ಮಾಡ್ಬೋದು. ನೋಡ್ರಿ, ಈಗ ಎಲ್ಲರೂ ನಾವು ಶಣ್ಯಾರಾಗಬೇಕು, ಹೆಂಗೆ ಕಲಿಸ್ತಾರೆ ಸರ್. ಒಂದ್ಸಲ ನೋಡಿಬಿಟ್ರಿ, ಒಂದೇ ಒಂದು ಪ್ರಶ್ನೆನ ಒಂದೇ ಒಂದು ವಿಡಿಯೋದಾಗ ಮಾಡ್ಯಾರ. ಯಾಕಂದ್ರೆ ನಾಳೆ ನಿಮಗೆ ಗಣಿತ ಬರ್ತದ, ಅದು ನನಗೆ ಬರ್ತದೆ ಬಿಡ್ರಿ. ಆಮೇಲೆ ಪೇರೆಂಟ್ಸು ಚೆಕ್ ಮಾಡ್ತಾರೆ, ಹಾಂ ಇದು ಜೋಶಿ ಸರ್ ಗಣಿತ ಬಿಟ್ಟಾರಪ್ಪ ಮಾಡು ಸರ್ ಅಂತಾರೆ ಗುರುಗಳು. ಇದನ್ನು ವಿಡಿಯೋ ಮಾಡಿ, ಈ ಗಣಿತ ಮಾಡಿ. ನವೋದಯ ಪೇಪರ್ ಅದ, 61ನೇ ಪ್ರಶ್ನೆ. ಇದು ಮಾಸ್ಟರ್ ಗೈಡ್ ಬುಕ್ಕಕ್ಕೆ ಟ್ಯಾಲೆಂಟ್ ಅದ. ಅವ್ರ ಅನುಮತಿ ಕೊಟ್ಟಾರ. ಅನುಮತಿ ಕೊಡ್ಲಿಕ್ಕೇನು, ಗಣಿತ ಬಿಡಿಸಿದ್ದವ್ರಿಗೆ ಭಾಳ ಬುಕ್ ಮಾರ್ತಾವ. ಅವ್ರ ಬುಕ್ಕ ಯೂಸ್ ಮಾಡಿದ್ರೆ ಅವ್ರ ಬುಕ್ಕ ಎಲ್ಲರೂ ಕಡ್ಡಾಯ ತಾವೇ ತೋತಾರೆ. ನಾವು ಮಾರಂತ ಹೇಳಂಗಿಲ್ಲ, ನೀವು ತಗೊಳ್ಳೇಬೇಕಂದ್ರೆ ಶಣ್ಯರಾಗ್ತಾರೆ. ಆ ರೀಸ್ನಿಂಗ್ಗಳ ಸಹಿತ ಮಾಸ್ಟರ್ ಗೈಡ್ದೇ ಬರ್ತಾವೆ. ಭಾಳ ಚಂದ ಪ್ರಿಂಟ್ ಮಾಡ್ಯಾರ, ಅತಿ ಕ್ಲಿಯರ್, ಅತಿ ಚಂದ. ಅಂದ್ರೆ ಮಾಸ್ಟರ್ ಗೈಡ್ ಕರೆಕ್ಟ್ ಕ್ವಶನ್ ಪೇಪರ್ ಒರಿಜಿನಲ್ ಬುಕ್ ಆತು. ಈಗ ನೋಡ್ರಿ, ಅವರೊಂದು 30 ವರ್ಷದ ನವೋದಯ ಬುಕ್ಕ ಪ್ರಿಂಟ್ ಮಾಡ್ಯಾರ. ಅದು ಆ ಆಧಾರಿತವಾಗಿ ಈ ನವೋದಯ ಪೇಪರ್ ಉಂಟಾವ. ಒಂದು 35 ವರ್ಷದ 87ರಿಂದ 2009ರ ತನಕ ಬುಕ್ ಅದ ನನ್ನಲ್ಲಿ. ಆ ಬುಕ್ಕನ್ನು ನಾ ರೆಫರ್ ಮಾಡ್ಲಿಕ್ಕತ್ತನು. ನೀವು ಅದೇ ಬುಕ್ಕ ಇಟ್ಕೊಂಡು ನೀವಾಗೆ ಗಣಿತ ಮಾಡ್ಬೋದು. ಬಂತಂದ್ರೆ ಕ್ಲಿಕ್ 2ನೇದ್ರ ಮೇಲೆ ಹೊಡಿದೆ. ನೋಡ್ರಿ, ಹೆಸರುಗಳು ಯಾವ ಗಣಿತಗಳನ್ನು ಇದ್ರ ಮೇಲೆ ನಾವು ಪೇಪರ್ ತಗೋತೀವಿ. ನಿಮಗೆ ಇದರ ಬಿರಿ ಆರಿಸ್ಕೇಸಂದು 20 ಕ್ವಶನ್ ಮಾಡಿ ಪೇಪರ್ ಮನೆಗೆ ಕಳಿಸ್ಬಿಡ್ದು. ಎಲ್ಲರ ಪಾಲಕರ ಮೊಬೈಲ್ದಾಗ ಬಂದ್ಬಿಡ್ತು ಪೇಪರ್. ಭಾಳ ವಿಶೇಷದ ಇದು ಕಾರ್ಯಕ್ರಮ. ನಾಳೆ ನಾವು ಏನು ಮಾಡ್ತೀವಿ, ಒಂದು ಮೆಸೇಜ್ ಹಾಕಿಬಿಡ್ತೀವಿ. ಗ್ರೂಪ್ ಅದ ಹುಡುಗರದು, ವಿದ್ಯಾರ್ಥಿಗಳ ಗ್ರೂಪ್ ಬರ್ತದೆ. ನಾಳೆ 1ನೇ ತಾರೀಕಿನಿಂದ 2ನೇ ತಾರೀಕು ಒಳಗಾಗಿ 25 ಗಣಿತದ ಪೇಪರ್ ಬರ್ತದಂತ ಮೊದಲೇ ಸೂಚನೆ ಕೊಟ್ಬಿಟ್ಟಿರ್ತೀವಿ. ಎಲ್ಲ ರೆಡಿ ಮಾಡಿ ಖುಷಿ ಹಾಕಿಸಿಂದ ಪೇಪರ್ ಬಿಡಿಸ್ಲಿಕ್ಕೆ ರೆಡಿ ಆಗಿ ಕೂತಿರ್ಬೇಕು. ಸ್ಕ್ರೀನ್ದಾಗ ಹಿಂಗೆ ಬಂದ್ಬಿಡ್ತದೆ. ಇದು ಪೇಪರ್, ಇದು ಟೆಸ್ಟ್ ಪೇಪರ್. ನಿಮಗೆ ಈಗ ಮ್ಯೂಟ್ ಮಾಡಿರಿ, ಬಿಡಿಸ್ರಿ. ಈಗ ಮ್ಯೂಟ್ ಮಾಡಿ ಬಿಡಿಸೋದಾದಿಂದ ನಾ ತಿಳಿಸ್ತೀನಿ. ಎಲ್ಲರೂ ಆನ್ ಮಾಡಿರಿ. ನೋಡಿ, ಈ ಗಣಿತನ್ನ ನಾನು 2 3 ರೀತಿ ಒಳಗೆ ನಿಮ್ಮ ಗಣಿತ ತಿಳಿಸ್ತಿರ್ತನು. ಲಕ್ಷ್ಯ ಕೊಟ್ಟು ನೋಡ್ರಿ. ಮಾಸ್ಟರ್ ಗೈಡ ಪ್ರಶ್ನೆ ನಂಬರ್ 61. ಸಂಖ್ಯೆ ಬಿಡಿ 10, 100, 1000, 10,000, 37,052ರಲ್ಲಿ 7ರ ಸ್ಥಾನ ಬೆಲೆಗೂ ಮುಖ ಬೆಲೆಗೂ ಇರುವ ವ್ಯತ್ಯಾಸವೇನು? ವ್ಯತ್ಯಾಸ ಅಂದ್ರೆ ಅಂತರ, ಕಳೆಯೋದು ಲೆಕ್ಕ ಅಂತ ಅರ್ಥ. ವ್ಯತ್ಯಾಸ ಅಂದ್ರೇನು? ಕಳೆಯುವ ಲೆಕ್ಕ ಅಂತ ಅರ್ಥ ಮಾಡ್ಕೋಬೇಕು. ಎಲ್ಲ ನವೋದಯ ಪೇಪರ್ಗಳನ್ನು ಭಾಳ ಚಂದ ವಿಶ್ಲೇಷಣೆ ಮಾಡಿ ತಿಳಿಸ್ಲಿಕ್ಕತ್ತ ನಿಮಗೆ. ಈ ಗಣಿತಗಳನ್ನು ನೀವು
ಈಗ ಯೂಟ್ಯೂಬ್ ಚಾನಲ್ ಅಂದ್ರೆ ನವೋದಯ ಕೋಚಿಂಗ್ ಚಾನಲ್ ಅಂತ ಇದಕ್ಕೊಂದು ಹೆಸರು ಕೊಟ್ಟು ಬಿಟ್ಟು ಅದನ್ನ ಉಪಯೋಗ ಮಾಡ್ರಿ ಮನ್ಯಾಗ ಎಲ್ಲರೂ ಶಾಣ್ಯಾರಾಗ್ರಿ. ನೋಡ್ರಿ ಇದನ್ನ ಹೆಂಗೆ ಹಚ್ಕೋಬೇಕು. 37 0 52 7ರ ಸ್ಥಾನಬೆಲೆ ಮುಖಬೆಲೆ. ಮುಖಬೆಲೆ ಯಾವಾಗಲಾದ್ರೂ ಅದೇ ಸಂಖ್ಯೆನೇ ಬರ್ಕೊಂಡ್ಬಿಡಿ. 7 ಗುಂಡ್ಲೆ 1 ಅಂದ್ರು ಒಂದೇ, 7 ಅಂದ್ರು ಒಂದೇ. ಮುಖಬೆಲೆ ಬಂತು ಅಂತಂದ್ರೆ ನೀವು ಅಷ್ಟೇ ಮಾಡ್ಬೇಕು. 7 ಗುಂಡ್ಲೆ 1ರೆ ಹಚ್ಚರಿ ಅಥವಾ 7ರೆ ಹಚ್ಚಿಬಿಡ್ರಿ. ಮುಖಬೆಲೆ 7 ಅಂತೆ ಬರಿಬೇಕು. 5 ಇದ್ರೆ 5 ಅಂತ ಬರಿ, 1 ಇದ್ರೆ 1 ಅಂತ ಬರಿ. 7 ಗುಂಡ್ಲೆ 1 ಅವಾಗ ಹಂಗೆ ಥೇರಿದ್ದು 7 ಗುಂಡ್ಲೆ ಮುಖಬೆಲೆ ಎಷ್ಟು ಅಂದ್ರೆ ಯಾವ ಸ್ಥಾನ ಬೆಲೆ ಕೇಳಿರ್ತಾನ ಆ ಅಂಕಿ ಮುಖಬೆಲೆ 7 ಅಂತ ತಿಳ್ಕೊಂಡು ಬಿಡ್ಬೇಕು. ತಿಳಿತಲ್ಲ ನಿಮಗ? ನೋಡ್ರಿ ಇದನ್ನ 7ರ ಸ್ಥಾನ ಬೆಲೆ ಮೊದಲು. ಯಾವಾಗಲಾದ್ರೂ ಮುಖಬೆಲೆಗಿಂತಲೂ ಸ್ಥಾನ ಬೆಲೆ ದೊಡ್ಡದಿರ್ತದ. ಮುಖಬೆಲೆಗಿಂತಲೂ ಸ್ಥಾನ ಬೆಲೆ ದೊಡ್ಡದಿರ್ತದ. ದಶಮಾಂಶದಾಗ ಮುಖಬೆಲೆ ದೊಡ್ಡದಿರ್ತದ, ಸ್ಥಾನ ಬೆಲೆ ಸಣ್ಣದಿರ್ತದ. ದಶಮಾಂಶದಾಗ ಕೇಳ್ತಾನ, ದಶಮಾಂಶದಾಗೂ ಸ್ಥಾನ ಬೆಲೆ ಕೇಳ್ತಿರ್ತಾರ. ಕಲ್ತ ನೋಡ್ರಿ ವಿಡಿಯೋ ಕೋಚಿಂಗ್ ಕ್ಲಾಸನ್ನ. ನವೋದಯ ಎಲ್ಲ ಗೌರ್ಮೆಂಟ್ ಶಾಲ್ಯಾಗ ಸಹಿತ ಎಲ್ಲಿ ಬೇಕಾದಲ್ಲಿ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ಕ್ವಶನ್ ಪೇಪರ್ ಬಿರಿ ತೆಗಿಬೇಕು. ಹಂಗದ ಇದು ವಿಡಿಯೋ ಭಾರಿ ಬಿರಿ ತೆಗಿಬೇಕು. ಕ್ವಶನ್ ಎಷ್ಟು ಟಫ್ ತೆಗಿತೀರಿ ಅಷ್ಟು ಭಾರಿ ಶಾಣೆ ಹುಡುಗರು ನವೋದಯ ಎಂಟ್ರೆನ್ಸ್ ಸೈನಿಕ್ ಸ್ಕೂಲ್ಗೆ ಹೋಗ್ತಾವೆ. ಸರಳ ಲೆಕ್ಕ ತೆಗೆದು ಬಿಟ್ರೆ ಹುಡುಗರು ದಡ್ಡ ಹುಡುಗರು ಹೋಗ್ಬಿಡ್ತಾವೆ. ನಾವು ಶಾಣೆ ಹುಡುಗರು ಹೋಗ್ಬೇಕು ಅಂದ್ರೆ ಮೆರಿಟ್ ಸ್ಟೂಡೆಂಟ್ ಹೋಗ್ಬೇಕು. ಈಗ ನೋಡ್ರಿ ನಾ ತಿಳಿಸ 7ರ ಸ್ಥಾನ ಬೆಲೆ ಬರೋಬರಿ. 7ರ ಸ್ಥಾನ ಬೆಲೆ ಬರೋಬರಿ. ಸ್ಥಾನ ಬೆಲೆ ಬರೋಬರಿ 7 ಗುಂಡ್ಲೆ ಬಿಡಿ 10 100 1000. ಬಿಡಿ 10 100 1000 ಬರೋಬರಿ ಏನು 7000. 7000 ಆತಿಲ್ಲ. ಮುಖಬೆಲೆ ಬರೋಬರಿ 7ರ ಮುಖಬೆಲೆ ಬರೋಬರಿ. 7ರ ಮುಖಬೆಲೆ ಬರೋಬರಿ. ಮುಖಬೆಲೆ ಬರೋಬರಿ 7 ಗುಂಡ್ಲೆ 1 ಅಂತ ಹಾಕೋರಿ ನಡೀತು. 7 ಎಲ್ಲಿ ಹಚ್ಚಬೇಕು? ಬಿಡಿ ಸ್ಥಾನದಾಗೆ ಹಚ್ಚಬೇಕು. ಮುಖಬೆಲೆ ಎಲ್ಲರ ಹೆಚ್ಚಿನ ಮತ್ತು ಬಿಡಿ ಸ್ಥಾನದಾಗ ಇಡ್ಬೇಕು. ಮುಖಬೆಲೆ ಯಾವಾಗಲಾದ್ರು ವ್ಯತ್ಯಾಸ ಬರೋಬರಿ. ವ್ಯತ್ಯಾಸ ಬರೋಬರಿ 7000 -7 ತಿಳಿಲಿ ನಿಮಗ. ಸ್ಥಾನ ಬೆಲೆ 10 7 ಆದ್ರೆ 3, 10 1 ಆದ್ರೆ 9, 10 1 ಆದ್ರೆ 9 6. ಎಷ್ಟು ಬಂತು? 6993. ಉತ್ತರ ಸಂಖ್ಯೆ ಎಲ್ಲದ ಹುಡುಕೇಳ್ರಿ. ಯಾರು ಸಿ ಹಾಕಿರಿ ಕರೆಕ್ಟ್ ಹಾಕೋರಿ. ನೋಡ್ರಿ ಒಂದು ಸ್ಯಾಂಪಲ್ ಪೇಪರ್ ಇವತ್ತು ಅಪ್ಲೋಡ್ ಕಳ್ಸಿರ್ತಾನ. ಹಿಂಗೆ ನವೋದಯ ಪೇಪರ್ ನಡೆದಿರ್ತಾವ. ನೀವು ಇನ್ನೊಂದು ವಿದ್ಯಾರ್ಥಿಗಳು ಪೇರೆಂಟ್ಸ್ ಸ್ಕ್ರೀನ್ ಯೂಟ್ಯೂಬ್ ದೊಡ್ಡದೊಂದು TV ತೊಗೊಂಡು ಬಿಡ್ರಿ. ಹುಡುಗರಿಗೆ ಸೊಮ್ಮ ಕೂತು ನೋಡ್ರಿ ಮಾಡ್ರಿಪ್ಪ ನೋಟ್ಬುಕ್ ತೊಗೊಂಡು ಆ TV ಒಳಗಿನ ಗಣಿತ ಬಿಡಿಸ್ರಿ ನೋಡೋಣ. ಇದು ಪ್ರತಿಯೊಂದು ಮನೆ ಒಳಗೆ ಬರ್ತಾವ. ಕನ್ನಡ ಮೀಡಿಯಂನಲ್ಲಿ ಕಲ್ತಂಥ ವಿದ್ಯಾರ್ಥಿಗಳೇ ರ್ಯಾಂಕಿನಾಗ ಇರ್ತಾರೆ. ಯಾಕೆ ಮಾತೃ ಭಾಷೆಯಲ್ಲಿ ಕಲಿತ ವಿದ್ಯೆ ಅಚ್ಚು ಹೊಡೆದಂಗೆ ಕೂತಿರ್ತಾವೆ. ಎಲ್ಲಿ ಬೇಕಾದಲ್ಲಿ ನೋಡಿ ಕನ್ನಡ ಮೀಡಿಯಮೇ ಟಾಪ್ ಲೆವೆಲ್ ಇದ್ದಾರೆ ನನ್ನ ಅನಿಸಿಕೆ. ನಾವು ಕೆಲಯಾಗ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳು ಇದ್ದಿದ್ದಿಲ್ಲ ಅವಾಗ. ಎಲ್ಲೋ ಜಿಲ್ಲಾ ಲೆವೆಲ್ ಹುಬ್ಬಳ್ಳಿ ಧಾರವಾಡ ಅಂತಲ್ಲಿ ಬೆಳಗಾವ್ ನಮ್ಮ ಹಳ್ಳಿಯಾಗ ಏನು ತಾಲೂಕು ಪ್ಲೇಸ್ನ ಸಹಿತ ಇಂಗ್ಲೀಷ್ ಮೀಡಿಯಂ ಇದ್ದಿದ್ದಿಲ್ಲ ನಾವಿದ್ದಾಗ. ತಿಳಿತಲ್ಲ ಗಣಿತ? ನೋಡ್ರಿ ಈ ಗಣಿತಗಳನ್ನ ಫೇರ್ದಾಗ ಬರ್ಕೋರಿ, ಚಂದಂಗೆ ತಿಳ್ಕೋರಿ. ಯಾವಾಗಲಾದ್ರೆ ಸ್ಥಾನ ಬೆಲೆ ಮುಖಬೆಲೆಯನ್ನು ಹೆಂಗೆ ಬರಿಬೇಕು ಅನ್ನೋದು ಮೊದಲು ತಿಳ್ಕೊರಿ. ಇದನ್ನ ಇಲ್ಲಿ ಇಟ್ಕೋರಿ. ಬೇಕಂದ್ರೆ ಇಲ್ಲಿ ಹಚ್ಚರಿ. 7 ಗುಂಡ್ಲೆ 7 ಹಚ್ಚರಿ. ಸ್ಥಾನ ಬೆಲೆ ಹಚ್ಚಾಗಿ ಇದನ್ನ ಕಲಿಯ. ಇದನ್ನ ನೀವು ಸ್ಕ್ರೀನ್ದಾಗ ನೋಡೋದ್ರಿಂದ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಚಂದ ಬರ್ತದಂದ್ರೆ. ಇದು ವಿಡಿಯೋ ನಂಬರ್ 1. ಇದು ನಮಗೆ ಸಂಬಂಧಪಟ್ಟದ್ದು ವಿಡಿಯೋ ನಂಬರ್. ಇದು NEB ನವೋದಯ ಎಂಟ್ರನ್ಸ್ ಬುಕ್ಲೆಟ್. NEB ಅಂದ್ರೆ ಏನು? ನಾಳೆ ಬುಕ್ಲೆಟು ತಯಾರು ಮಾಡ್ಬೋದು ನೀವು ಮನೆಯಾಗೆ. ನಾಳೆ ಅಭ್ಯಾಸ ಅಡ್ವಾನ್ಸೇ ಗುರ್ತಾಗ್ಬಿಡ್ತದೆ. ನೀವು ಒಂದು ಪ್ರಿಂಟ್ ಆಗಿಬಿಡೋದು ಬುಕ್ಕನ್ನೇ. ಡೈಲಿ ವರ್ಕ್ಶೀಟ್ ಅದು ಮಾಡ್ತದ. ಈಗ ನೀವು ಇದನ್ನು ಮಾಡಿರಿ, ಚೆನ್ನಾಗಿ ಫೇರ್ದಾಗ ಬರ್ಕೊರಿ.
ನೋಟ್ಬುಕ್ದಾಗ ಬರ್ಕೊಂಡಿಂದ ವಿಡಿಯೋಗಳನ್ನ ದಿನಾಲು ಕೂತು ನೋಡ್ರಿ ನೀವು 80% ನೀವು ಅಭ್ಯಾಸ ಮಾಡಿದಷ್ಟು ಶಕ್ತಿ ಬರ್ತದೆ.